ಸೊ ವೆಲ್ಕಮ್ ಟು ಬಯಪ್ನಳ್ಳಿ. ಈಗ ಬಯಪ್ನಳ್ಳಿಗೆ ಎಂಟ್ರಿ ಕೊಡೋಣ. ಸಿಂಗಲ್ ಬೆಡ್ರೂಮು 14 ಫ್ಲೋರ್ಸ್ ಇದೆಲ್ಲ ನೋಡಿ. ಇದು 1 ಬ್ಲಾಕು, ಇದು 2 ಬ್ಲಾಕು, ಹಂಗೆ ಆ ಕಡೆನೂ ಬ್ಲಾಕ್ಸ್ ಇದೆ. ಇದು ಫುಲ್ ಬಯಪ್ನಳ್ಳಿ. ಮೇನ್ ರೋಡ್ ಇಲ್ಲೇ ಇದೆ, ಇಲ್ಲಿಗೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ. ಇನ್ನು ಕೆಲಸಗಳು ನಡೀತಾ ಇದೆ ನೋಡಿ, ಹುಡುಗರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹುಡುಗ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಇನ್ನು ಒಳಗಡೆ ಎಲ್ಲ ತೋರಿಸ್ತೀನಿ ನಾನು. SPT ಎಲ್ಲ ತೋರಿಸ್ತೀನಿ. SPT ಹತ್ರಕ್ಕೆ ಹೋಗೋಣ. ಕಾರ್ ಇಲ್ಲೇ ನಿಲ್ಲಿಸಿ ಇದೆ. ಭಾಳ ಕ್ಲೀನಾಗಿದೆ, ನೀಟಾಗಿದೆ. ಇದು ಡೈರೆಕ್ಟಾಗಿ ನಾನು ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಓಕೆ, ಎಲ್ಲ ಸಿಂಗಲ್ ಬೆಡ್ರೂಮು, ಪಾರ್ಕಿಂಗ್ ಪ್ಲೇಸಸ್ಸು. ಇಲ್ಲಿ ರೋಡೆಲ್ಲ ಪೂರ್ತಿ ನಾರ್ಮಲ್ ರೋಡ್ಸ್ ಅಲ್ಲ. ಏನು ಬೇಕಪ್ಪ, ಏನು ಬೇಕು ಹೇಳು. ಇದೆಲ್ಲ ಸಿಮೆಂಟ್ ರೋಡು. ಓಕೆ, ನಾರ್ಮಲಾಗೆ ನೀವು ಎಲ್ಲ ಕಡೆ ನೀವು ಬಂದು ಟಾರ್ ರೋಡ್ ನೋಡ್ತೀರಾ. ಬಟ್ ಈ ಒಂದು ಬಯಪ್ನಳ್ಳಿ ಬಂದು ನಿಮಗೆ ಇದು ಫುಲ್ಲು ಸಿಮೆಂಟಿನ ರೋಡ್ ಇದೆ. ದೆನ್ ಭಾಳ ಒಳ್ಳೆ ವಾತಾವರಣ. ಹಿಂದ್ಗಡೆನೂ ನೋಡಿ, ಹಿಂದ್ಗಡೆನೂ ಸಿಂಗಲ್ ಬೆಡ್ರೂಮ್ ಇದೆ. ಇದನ್ನು ಭಾಳ ದೊಡ್ಡದಾಗಿದೆ. ಇದನ್ನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಸಿಂಗಲ್ ಬೆಡ್ರೂಮು. ಇನ್ನೂ ಝೂಮ್ ಮಾಡಿದೆ. ಇದೆಲ್ಲ ಬಯಪ್ನಳ್ಳಿದು. ಇದು ಹಿಂದ್ಗಡೆ, ಇದು ಫ್ರಂಟು ನೋಡಿ, ದೂರದಲ್ಲಿ ತೋರಿಸ್ತಾ ಇದ್ದೀನಿ. SPT ಇಲ್ಲಿ ಹಿಂದೆನೇ ಬರುತ್ತೆ. ಇದೆಲ್ಲ ಪ್ಯಾನಲ್ ಬೋರ್ಡ್ಗಳು ಇರೋವಂಥದ್ದು. ಇನ್ನೂ ಕೆಲಸ ನಡೀತಾ ಇದೆ, ಪೈಪಿಂಗ್ ಎಲ್ಲ ಇನ್ನೂ ಕೆಲಸ ನಡೀತಾ ಇದೆ. ಇಲ್ಲಿ ಮಸ್ತ್ ಕೆಲಸ ಮಾಡ್ತಾ ಇದ್ದಾರೆ. वहाँ पे सिंगल बेडरूम है क्या? सिंगल बेडरूम क्या है वहाँ पे? वही तो बोल रहा हूँ, 1 BHK बोलते हैं उसे. हाँ, 1 BHK. ಇದು 1 BHK. ಪಾಪ ಅವ್ರಿಗೆ ಹೇಳಕ್ಕೆ ಬರಲಿಲ್ಲ, ಇರಲಿ, ಏನು ತೊಂದರೆ ಇಲ್ಲ. ಇದು 1 BHK. ಇಲ್ಲಿ STP ಇಲ್ಲೇ ಇರೋವಂಥದ್ದು. ಇದು ಬಂದು ಬಯಪ್ನಳ್ಳಿಯಲ್ಲಿರೋವಂಥದ್ದು. ಟೋಟಲ್ಲು 2, 4, 6, 8, 10, 14 ಫ್ಲೋರ್ ಇರೋವಂಥದ್ದು. STP ಹಿಂದೆನೇ ಇದೆ ನೋಡಿ. ಇಲ್ಲೆಲ್ಲ ಹೆಂಗೈತೆ ರೋಡ್ಗಳು ನೋಡಿ, ಹೆಂಗೈತೆ. ಎಲ್ಲ ಸಿಮೆಂಟು, ಫುಲ್ಲು ಸಿಮೆಂಟ್ ಅಂದ್ ರೋಡು. ನಾರ್ಮಲ್ ಇದಲ್ಲ, ನಾರ್ಮಲ್ ರೋಡ್ ಅಂತಲ್ಲ ನೋಡಿ. ಪಾರ್ಕಿಂಗ್ ಯಾವ ಥರ ಜಾಗ ಇದೆ, ಇಲ್ಲಿಂದ ಅಲ್ಲಿ ಗಂಟ ಫುಲ್ಲು ಪಾರ್ಕಿಂಗ್, A to Z ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಜಾಗ ಇದೆ. ಎಲ್ಲ ಸಿಂಗಲ್ ಬೆಡ್ರೂಮ್ ಇದು. ನಾನು ಲೈವ್ ಸೆಷನ್ಸಲ್ಲಿ ಹೇಳಿರ್ತೀನಿ ನಾನು ಸಹಜವಾಗಿ, ಮಾಡ್ಕೊಳ್ಳಿ ಅಂತ. ಹೇಳೋರ್ಗೆ ಹೇಳ್ತಾ ಇದ್ದೀನಿ, ಕೇಳೋರು ಕೇಳ್ತಾ ಇದ್ದೀನಿ, ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಇಲ್ಲೊಂದು ಮಳಿಗೆ ಇದೆ. ಮಳಿಗೆ ಅಂತ ಅಂದರೆ ಅಂಗಡಿ. ಓಕೆ, ಓಪನ್ ಆಗುವಂಥದ್ದು. ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಇದೆ, ಕೆಲ್ಸಗಳು ನಡೀತಾ ಇದೆ. ಹಿಂದ್ಗಡೆ ನಾನು STP ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು, ನೋಡೋಣ. ಎಲ್ಲ ಕಡೆ ಕ್ಲೋಸ್ ಮಾಡಿಟ್ಟಿದ್ದಾರೆ. ಹಿಂದ್ಗಡೆನೂ ಒಂದು ಫ್ಲ್ಯಾಟ್ ಇದೆ, ಅದು ಸಿಂಗಲ್ ಬೆಡ್ರೂಮೇನೆ. ತೋರಿಸ್ತೀನಿ ಬನ್ನಿ ನೋಡಿ. ಇದೆಲ್ಲ ರೆಡಿ ಆಗ್ತಾ ಇದೆ. ಇದು ಹಿಂದ್ಗಡೆನೂ ಸಿಂಗಲ್ ಬೆಡ್ರೂಮ್ ಇದೆ. ಇಲ್ಲಿ ಯಾವ್ದು ಓಪನ್, ಕೌನ್ ಸಾ ಭಿ ಓಪನ್ ಹೈ ಕ್ಯಾ? ಯಾರು ಇಲ್ಲ ಇಲ್ಲಿ ಇದ್ದಾರೆ, ಬಟ್ ಓಪನ್ ಇದೆ. ನೋಡೋಣ, ಆಮೇಲೆ ನೋಡೋಣ. ನೋಡಿ, ಇಲ್ಲೂ ಅಷ್ಟೇ ಹಿಂಗೆ ತೋರ್ಸಪ್ಪ. ಇದು ಸಿಂಗಲ್ ಬೆಡ್ರೂಮೇನೆ, ಬಯಪ್ನಳ್ಳಿನಲ್ಲಿ. ಹಿಂದ್ಗಡೆ ಇಲ್ಲಿ STP ಇದೆ, ನೀರಿಂದು ಕ್ಲಿಯರೆನ್ಸ್, ನೀರು ಕ್ಲಿಯರೆನ್ಸು ಅಂದರೆ ನೀರು ಕ್ಲೀನಿಂಗೋಸ್ಕರ. ಪ್ರತಿಯೊಂದು ವಿಂಗ್ಗೂ ಇಲ್ಲಿ ನೀರು ಕ್ಲೀನಿಂಗ್ ಹೋಗುತ್ತೆ. ನಾನು ಇಲ್ಲಿ ನಿಮಗೆ ಒಂದು ಬೆಡ್ರೂಮು, ಹಾಲು, ಕಿಚನ್ನು ತೋರಿಸ್ತೀನಿ. 1 BHK ಯಾವುದು ಓಪನ್ ಆಗಿದೆ ನೋಡೋಣ. ಓಕೆ, ಎಲ್ಲ ರೆಡಿ ಆಗಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿ, ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಪ್ರತಿಯೊಂದು ಹಾಕಿದೆ. ಎಲ್ಲ ಒಂದು ಫ್ಲೋರ್ಸಲ್ಲೂ ಇದೆ. ಇದು ಓಪನ್ ಇಲ್ಲ, ಯಾವುದು ಓಪನ್ ಇದೆ ನೋಡೋಣ. ಹಿಂದ್ಗಡೆ ಗಂಟ ಜಾಗ ಇದೆ, ಹಿಂದ್ಗಡೆ ಪಾರ್ಕಿಂಗ್ ಎಲ್ಲ ಇದೆ. ಓಕೆ, ಇಲ್ಲಿ ಅವ್ರಿಗೆ ಇರೋದಕ್ಕೆ ಒಂಚೂರು ಮನೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ STP ಇದೆ. यहाँ पे कौन सा रूम खुला हुआ है? कौन सा रूम खुला हुआ है? सामने है ನೋಡಿ. ಇದು ಹಿಂದ್ಗಡೆ ಇರೋವಂಥದ್ದು ನೋಡಿ. ಲಿಫ್ಟ್ ಎಲ್ಲ ರೆಡಿ ಆಗಿದೆ, ಬಟ್ ಇನ್ನು ಇದಕ್ಕೆ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಲ್ಲಿ ಪ್ಯಾನಲ್ ಹಾಕಿಲ್ಲ ಇನ್ನು.
ರೆಡಿ ಆಗ್ತಾ ಇದೆ. ಎಲ್ಲ ಕಡೆನೂ ಲಾಕ್ ಹಾಕಿದ್ದಾರೆ, ಈ ಕಡೆನೂ ಲಾಕ್ ಹಾಕಿದ್ದಾರೆ. ಫ್ರಂಟಲ್ಲಿ ಓಪನ್ ಆಗಿರುತ್ತೆ, ಫ್ರಂಟಲ್ಲಿ ತೋರಿಸ್ತೀನಿ ನಾನು. ಇದು ಬೈಯಪ್ಪನಹಳ್ಳಿನಲ್ಲಿ ಇರೋವಂಥದ್ದು, ಪೂರ್ತಿ ಬೈಯಪ್ಪನಹಳ್ಳಿ ಇದು. ಓಕೆ ನೋಡಿ, ಅಲ್ಲಿ ಕೆಳಗಡೆ ಇರೋಂಥದ್ದು ಮಳಿಗೆ, ಅದು ಅಂಗಡಿ. ಸೊ ಒಂದೊಂದೂ ಅಂಗಡಿಗಳು ಕೊಡ್ತಾರೆ, ಯೂಸ್ ಮಾಡ್ಬೋದು. ಇದೆಲ್ಲ ಪಾರ್ಕಿಂಗ್ ಇದೆ, ಇದೆಲ್ಲ ಪಾರ್ಕಿಂಗ್ ಪ್ಲೇಸಸ್. ಇದಕ್ಕೂ ಟೈಮ್ ಆಯಿತು ನೋಡಿ, ಇದೆಲ್ಲ ಪಾರ್ಕಿಂಗ್. ಎಷ್ಟು ಕ್ಲೀನಾಗಿ ಪಾರ್ಕಿಂಗ್ ಇದೆ. ಎಲ್ಲ ಕಡೆ ಸಿಮೆಂಟ್ ರೋಡು. ಬೈಯಪ್ಪನಹಳ್ಳಿದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 85% ಕೆಲಸ ಆಗೋಗಿದೆ. 85% ಕೆಲಸ ಆಗಿದೆ. ಇದು ಬೈಯಪ್ಪನಹಳ್ಳಿ ಇರೋವಂಥದ್ದು. ಪಾರ್ಕಿಂಗ್ ಎಲ್ಲ ಮಸ್ತ್ ಐತೆ. ಅದೇ ನಾನು ಹಿಂದ್ಗಡೆ ತೋರಿಸಿದ್ನಲ್ಲ, STP ಇದೆ, ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಇಲ್ಲಿ ಫ್ರಂಟಲ್ಲಿ ಇಲ್ಲ, ಆ ಕಡೆಗೆ ಹೋಗೋಣ, ಹಿಂಗೆ ತಗೋ. ಸೊ ಇಲ್ಲಿ ಯಾವುದು ರೂಮ್ಸು ಓಪನ್ ಆಗಿಲ್ಲ ನಿಮಗೆ ತೋರಿಸೋದಕ್ಕೆ. ನಾನು ಫ್ರಂಟಲ್ಲಿ ತೋರಿಸ್ತೀನಿ ನಿಮಗೆ. ಇದು ಬೈಯಪ್ಪನಹಳ್ಳಿನಲ್ಲಿರೋವಂಥ ವಿಂಗ್ಸು. ಎಷ್ಟು ವಿಂಗ್ಸ್ ಇದೆ ನೋಡಿ ಇಲ್ಲಿ. ನನಗೆ ಇಲ್ಲಿ ಯಾರಾದರೂ ಒಬ್ಬರು ಇಂಜಿನಿಯರ್ ಇದ್ದಿದ್ದರೆ ನಾನು ಕ್ಲೀನಾಗೆ ಎಷ್ಟು ಮಾಮೂಲಿ ಎಲ್ಲ 14 ಫ್ಲೋರ್ಸೇ ಇದೆಲ್ಲ, ಇದೆಲ್ಲ 14 ಫ್ಲೋರ್ಸೇ. ಬೈಯಪ್ಪನಹಳ್ಳಿ ಇರೋವಂಥದ್ದೆಲ್ಲ ಸಿಂಗಲ್ ಬೆಡ್ರೂಮೇನೆ, ಭಾಳ ಬ್ಯೂಟಿಫುಲ್ ಆಗಿದೆ. ಪಕ್ಕದಲ್ಲೇ ಏರ್ಪೋರ್ಟ್ ಇದೆ, ಏನು ಹೋಯ್ತಾ ಬರ್ತಾ ಏರೋಪ್ಲೇನೆಲ್ಲ ನೋಡ್ಬೋದು ನೀವು ಆರಾಮಾಗಿ. ಯಾವುದೋ ಕಾಲ್ ಬೇರೆ ಬಂತು. ಸ್ನೇಹಿತರೆ, ಇನ್ನು ಮುಂದೆ ನಾನು ಕೊಡೋವಂಥ ಆಡಿಯೋ ಅಲ್ಲಿ ವಿಡಿಯೋನಲ್ಲಿ ಬಂದಿರೋವಂಥ ಆಡಿಯೋ ಅಲ್ಲ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಒಳಗಡೆ ಇವಾಗ ನಾವು ಎಕ್ಸಿಟ್ ಅಂತ ಅಂದರೆ ಎಮರ್ಜೆನ್ಸಿ ಎಕ್ಸಿಟಿಂದ ಎಂಟ್ರಿ ಆಗ್ತಾ ಇರೋಂಥದ್ದು. ಮೇಲ್ಗಡೆ ನಾವು ಈಗ ಹೋಗ್ತಾ ಇರೋಂಥದ್ದು, ಬಟ್ ಬ್ಯೂಟಿಫುಲ್ ಆಗಿದೆ. ಈಗ ನಾವು ಸ್ಟೇರ್ ಕೇಸಿಂದ ಹೋಗ್ತಾ ಇರೋಂಥದ್ದು. ಸ್ಟೇರ್ ಕೇಸ್ ಬಂದು ನಿಯರ್ಲಿ ಒಂದು 4 to 5 ಫೀಟ್ ನಿಮಗೆ ಅಗಲ ಇದೆ, ಏನು ತೊಂದರೆ ಇಲ್ಲ. ನಾನು ಫಸ್ಟ್ ಫ್ಲೋರಲ್ಲಿ ನಮಗೆ ಆಗಲಿಲ್ಲ. ಆಮೇಲೆ ತಿರ್ಗಾ ನಾವು ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋದರು. ಸೆಕೆಂಡ್ ಫ್ಲೋರ್ಗೆ ಹೋದ್ಮೇಲೆ ಥರ್ಡ್ ಫ್ಲೋರ್ಗೆ ಹೋದವು ನಾವು. ಥರ್ಡ್ ಫ್ಲೋರಲ್ಲಿ ನಾವು ಇದು ಸಿಂಗಲ್ BHK ಬೈಯಪ್ಪನಹಳ್ಳಿನಲ್ಲಿ ಇರೋವಂಥದ್ದನ್ನು ನೋಡ್ತಾ ಇರೋವಂಥದ್ದು. ಸ್ಟೇರ್ ಕೇಸ್ ಹತ್ಕೊಂಡು ನಾವು ಮೇಲ್ಗಡೆ ಹೋದ ನಂತರ ನಮಗೆ ಅಲ್ಲಿ ಇರೋವಂಥ ಪ್ರತಿಯೊಂದು ಅಂದರೆ ಓಪನ್ ಆಗಿರೋವಂಥದ್ದು. ಬಿಕಾಸ್ ನಾವು ಫಸ್ಟಿಂದನೇ ನಮಗೆ ಓಪನ್ ಆಗಿರೋಂಥ ಸಿಗ್ತಿಲ್ಲ. ಇದು ಎಮರ್ಜೆನ್ಸಿ ಎಕ್ಸಿಟ್. ಇದು ಎಕ್ಸಿಟಿಂದ ನಾವು ಹೊರಗಡೆ ಬಂದು, ಇದು ಸಿಂಗಲ್ ಬೆಡ್ರೂಮ್ದು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಇಲ್ಲಿರೋವಂಥದ್ದು ವಾಸ್ಕಲ್ನ ನಿಮ್ಗೆ ಹೆಂಗೆ ಹೇಳಿದೆ, ಇಲ್ಲೂ ಅಷ್ಟೇ ಇದು ಸಿಮೆಂಟಿಂದ ಮಾಡಿರೋಂಥ ವಾಸ್ಕಲ್ಲು. ಸೊ ಒಳಗಡೆ ಎಂಟ್ರಿ ಕೊಡೋಣ. ಇಲ್ಲಿ ಹಾಲ್ ಬಂದು ಫುಲ್ ಉದ್ದ ಇದೆ. ಆ್ಯಂಡ್ ಮೋರೋವರ್ ನಿಮಗೆ ಬೇಕಾಗಿರೋಂಥ ಸ್ವಿಚಸ್ ಎಲ್ಲ ನಿಮಗೆ ರೈಟ್ ಸೈಡಲ್ಲೇ ಸಿಗುತ್ತೆ. ದೆನ್ ಅದಾದಮೇಲೆ ಬೇರೆ ಒಂದು ಅಂದರೆ ಎಲ್ಲ ಕಡೆಯೂ ನಾನು ಹೇಳಿರೋ ಪ್ರಕಾರ ಪ್ರತಿಯೊಂದು ಸಿಂಗಲ್ BHK ಏನು ಫ್ಲ್ಯಾಟ್ಸ್ ಇದೆ ಅದೆಲ್ಲ 300 BHKನೇ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ಭಾಳ ಬ್ಯೂಟಿಫುಲ್ ಆಗಿದೆ. ಮುಂದೆ ನಾನು ಅದನ್ನೇ ತೋರಿಸ್ತಾ ಇರೋಂಥದ್ದು. ಗಾಳಿ ಬೆಳಕು ಭಾಳ ಚೆನ್ನಾಗಿದೆ. ನೀವು ಲೈಟ್ ಆಗದೇ ಇದ್ರೂ ಏನೂ ತೊಂದರೆ ಆಗೋಲ್ಲ. ಸೆಕ್ಯೂರಿಟಿ ಅವ್ರನ್ನೇ ಕಳಿಸಿದ್ರು, ಅವರು ಕಳಿಸಾದ್ಮೇಲೆ ನಾನು ಇಲ್ಲಿ ಒಳಗಡೆ ನಿಮಗೆಲ್ಲ ತೋರಿಸ್ತಾ ಇರೋಂಥದ್ದು. ಎಷ್ಟು ದೂರ ಇದೆ ನೋಡಿ, ಈಗ ನಾನು ತೋರಿಸ್ತೀನಿ. ಇದು ನಿಮಗೆ ಹಾಲು ಭಾಳ ಉದ್ದ ಇರುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟೇ ಉದ್ದ ಆಗಿರಲಿ ಅಗಲ ಆಗಿರಲಿ ಏನೇ ಚೇಂಜಸ್ ಇರಲಿ ಅದೆಲ್ಲ ನಿಮಗೆ 300 ಸ್ಕ್ವೇರ್ ಫೀಟೇ ಬರೋವಂಥದ್ದು. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಎಂಟ್ರೆನ್ಸಲ್ಲೇ ನಿಮಗೆ ಲೈಟಿನ ಸ್ವಿಚ್ಚು ಮತ್ತು ಫ್ಯಾನ್ ಸ್ವಿಚ್ಚು ಪ್ರತಿಯೊಂದು ಇದೆ. ಈ ಕಡೆದು ನಾನು ತೋರಿಸೋದಲ್ಲ, ಅದು TV ಸ್ವಿಚ್ ಅದೆಲ್ಲ ಇದೆ. ಕಿಚನನ್ನು ಭಾಳ ಅಗಲನೇ ಇದೆ. ಕಿಚನ್ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ನಿಮಗೆ ರೈಟ್ ಸೈಡ್ ಸ್ವಲ್ಪ ಖಾಲಿ ಜಾಗ ಸಿಗುತ್ತೆ. ಅಲ್ಲಿ ನೀವು ಫ್ರಿಜ್ ಇಕ್ಕೊಬೋದು. ಫ್ರಿಜ್ಗೋಸ್ಕರನೇ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ. ಆ್ಯಂಡ್ ಎಂಟ್ರಿ ಕೊಡೋದಕ್ಕೆ, ಕಿಚನ್ಗೆ ಎಂಟ್ರಿ ಕೊಡೋದಕ್ಕೆ ನಿಮಗೆ ಲೈಟ್ ಅಲ್ಲೇ ಇದೆ. ದೆನ್ ಕಿಚನು ಅಷ್ಟೇ ಬಹಳ ವಿಸ್ತಾರವಾಗಿದೆ. ಇಲ್ಲಿ ಏನು ತೊಂದರೆ ಇಲ್ಲ. ಎಲ್ಲೇ ಹೋಗಿ ನೀವು ಸಹಜವಾಗಿ RGHCಯಿಂದ ಬಂದಿರೋಂಥ ಒಂದು ಇದರಲ್ಲಿ ಬೆಳಕಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ನೀವು ಬೆಳಗ್ಗೆ ಲೈಟ್ ಹಾಕಬೇಕು ಅಂತಲೇ ಏನಿಲ್ಲ. ಸ್ವಿಚಸ್ಸು ಇದೆಲ್ಲ ಮಿಕ್ಸಿಗೆ ಮತ್ತು ಇದಕ್ಕೆ ರೈಟ್ ಸೈಡಲ್ಲಿ ಸ್ವಿಚಸ್ ಕೊಟ್ಟಿರುವಂಥದ್ದು. ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಯುಟಿಲಿಟಿ ರೂಮ್ ಇದು ನೋಡಿ, ಇದು ಫ್ರಿಜ್ಜಿಂದಿದು. ಓಕೆ, ಯುಟಿಲಿಟಿ ರೂಮ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಒಂದು ಬಾಗಿಲು ಕೊಟ್ಟಿದ್ದಾರೆ. ಬಾಗಿಲು ಥಿಕ್ನೆಸ್ಸು ಭಾಳ ಚೆನ್ನಾಗಿದೆ. ನಾನು ಇವಾಗ ಕೊಡ್ತಾ ಇರೋಂಥ ಆಡಿಯೋ ನಾನು ಡಬ್ ಮಾಡಿ ಕೊಡ್ತಾ ಇರೋಂಥದ್ದು. ಬಿಕಾಸ್ ನಾನು ವೀಡಿಯೋ ಮಾಡಿದಾಗ ಅನ್ಎಕ್ಸ್ಪೆಕ್ಟೆಡಾಗೆ ನಾನು ನನ್ನ ಆಡಿಯೋನ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ. ಮೀನ್ಸ್ ಅದು ಆನ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಪ್ರಾಬ್ಲಮ್ ಆಗಿರೋಂಥದ್ದು. ಯುಟಿಲಿಟಿ ರೂಮ್ ತೋರಿಸ್ತಾ ಇರೋದು ನಾನು ನಿಮಗೆ. ಯುಟಿಲಿಟಿ ರೂಮು ಸಹ ಭಾಳ ವಿಸ್ತಾರವಾಗಿದೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಕ್ಕೋಬೋದು. ಪಕ್ಕದಲ್ಲೇ ಟ್ಯಾಪ್ ಇದೆ. ಟ್ಯಾಪ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆನ್ ಆ್ಯಂಡ್ ಆಫ್ ಸ್ವಿಚಸ್ ಎಲ್ಲ ಅಲ್ಲೇ ಇದೆ.
ನೋಡಿ ವಿಸ್ತಾರವಾಗಿದೆ. ನಿಮಗೆ ಅದು ಹಿಂದ್ಗಡೆ ನಾನು ಏನು ತೋರಿಸಿದೆ ಅದನ್ನು ಸಿಂಗಲ್ ಬೆಡ್ರೂಮೇನೆ ಅಲ್ಲಿ ತೋರಿಸ್ತಾರಂಥದ್ದು ಬಯಪ್ಪನಹಳ್ಳಿನಲ್ಲಿ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಹಾಕೋತೀರಿ, ಅದರಿಂದ ಹೋಗುವಂಥ ಒಂದು ನೀರಿಗೆ ವ್ಯವಸ್ಥೆ ಇದೆ, ಭಾಳ ವಿಸ್ತಾರವಾಗೇ ಇದೆ. ನಾನು ತೋರಿಸೋದಿಲ್ಲ. ಈಗ ನನ್ನ ಹೈಟು 5.5 ಅಂತಂದರೆ ಇನ್ನೂ ಜಾಸ್ತಿನೇ ಇದೆ ಅಲ್ಲಿ ನಿಮಗೆ ಯುಟಿಲಿಟಿ ರೂಮ್. ಪ್ಲಸ್ ಅಲ್ಲಿ ಕೊಟ್ಟಿರೋಂಥ ಸ್ವಿಚ್ ಬಂದು ನಿಮಗೆ ವಾಟರ್ ಫಿಲ್ಟ್ರಿಗೆ ಅಂತಲೇ ಸ್ವಿಚ್ ಕೊಟ್ಟಿದ್ದಾರೆ. ಕೆಳಗಡೆ ಟ್ಯಾಪ್ ಇರುತ್ತೆ, ನೀವು ವಾಟರ್ ಫಿಲ್ಟ್ರ್ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಇದಾದ ನಂತರ ನಾನು ನಿಮಗೆ ಡೈರೆಕ್ಟಾಗಿ ಬೆಡ್ರೂಮು, ಟಾಯ್ಲೆಟು ಮತ್ತು ಇದನ್ನು ತೋರಿಸ್ತೀನಿ. ಇದು ಬಂದು ಬಾತ್ರೂಮು, ಅಂದರೆ ಸ್ನಾನದ ಮನೆ. ಸ್ಟಾರ್ಟಿಂಗಿನ ನಿಮಗೆ ವಾಶ್ ಬೇಸಿನು, ಮೇಲ್ಗಡೆ ಬೇಕಾಗಿರೋಂಥ ಟ್ಯಾಪು, ಮತ್ತು ಅಂದರೆ ಗೀಝರ್ಗೆ ಟ್ಯಾಪು. ಇದು ಭಾಳ ವಿಸ್ತಾರವಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಚೊಕ್ಕಟವಾಗೇ ಇದೆ. ಗಾಳಿ ಬೆಳಕು ಎಲ್ಲ ಕ್ಲೀನಾಗಿದೆ. ಏರ್ ಅಂದರೆ ಗಾಳಿಗೋಸ್ಕರ ಅಲ್ಲೇ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಬಾಗಿಲು ಸಹ ಭಾಳ ಗಟ್ಟಿಗೆ ಇದೆ, ಅದೇನು ತೊಂದರೆ ಇಲ್ಲ. ಅದಾಗಿದ ನಂತರ ಪಕ್ಕದಲ್ಲೇ ನಿಮಗೆ ಟಾಯ್ಲೆಟ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಟಾಯ್ಲೆಟ್ ಬಾತ್ರೂಮ್ ಬಂದು ಅದು ವುಡ್ಡದ್ದು ಮಾಡಿಲ್ಲ, ಅದನ್ನು ಬೇರೆ ಮೆಟೀರಿಯಲ್ ಮಾಡಿರೋವಂಥದ್ದು. ಟಾಯ್ಲೆಟನ್ನು ಭಾಳ ವಿಸ್ತಾರವಾಗೇ ಇದೆ. ಕೊಳೆ ಆಗುತ್ತೆ ಅಂತ ಅಂದ್ಬಿಟ್ಟು ಶೀಟ್ ಹಾಕಿ ಇಕ್ಕಿದ್ದಾರೆ, ಅದೇನು ತೊಂದರೆ ಇಲ್ಲ. ಬಟ್ ಅಲ್ಲೇ ಪಕ್ಕದಲ್ಲೇ ನಿಮಗೆ ಲೈಟು, ಪ್ರತಿಯೊಂದು ಸ್ವಿಚ್ಚು ಅಲ್ಲೇ ಕೊಟ್ಟಿದ್ದಾರೆ. ಇದಕ್ಕೂ ವೆಂಟಿಲೇಷನ್ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ, ವೆಂಟಿಲೇಷನ್ಗೇನು ತೊಂದರೆ ಇಲ್ಲ. ಅದಾದಮೇಲೆ ಎಕ್ಸಾಸ್ಟು ಕೊಟ್ಟಿದ್ದಾರೆ. ಟಾಯ್ಲೆಟ್ ರೂಮಲ್ಲಿ ನೀವು ಎಕ್ಸಾಸ್ಟ್ ಬೇಕಾದ್ರೆ ಹಾಕ್ಕೋಬೋದು. ಎಕ್ಸಾಸ್ಟ್ಗೆ ಸ್ವಿಚ್ ಪಕ್ಕದಲ್ಲೇ ಇದೆ, ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಪಕ್ಕದಲ್ಲೇ ನಿಮಗೆ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗಿದೆ. ಬೆಡ್ರೂಮಲ್ಲಿ ನಿಮಗೆ ಸ್ವಿಚಸ್ ಬಂದು ರೈಟ್ ಸೈಡಲ್ಲೇ ಅಲ್ಲೇ ಬರುತ್ತೆ. ನೀವು ಕ್ವೀನ್ ಸೈಜ್ ಏನಾದರೂ ಬೆಡ್ ಉಪಯೋಗಿಸಿದ್ರೆ ಆಟೋಮೆಟಿಕ್ಕಾಗಿ ನೀವು ಆನ್ ಮಾಡೋದಕ್ಕೆ ಏನು ತೊಂದರೆ ಆಗೋಲ್ಲ. ಅದೇ ಥರ ರೈಟ್ ಸೈಡಲ್ಲೂ ಒಂದು ಪ್ಲಸ್ ಲೆಫ್ಟ್ ಸೈಡಲ್ಲೂ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಗಾಳಿ ಬೆಳಕಿಗೂ ಏನು ತೊಂದರೆ ಇಲ್ಲ, ಭಾಳ ವಿಸ್ತಾರವಾಗಿದೆ. ಮುಂದ್ಗಡೆ ಇರೋವಂಥದ್ದು ನೋಡಿ, ಇದೆಲ್ಲ ಫುಲ್ಲು ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ನೀವು ಲೈಟ್ ಹಾಕ್ಕೊಳ್ಳೋದೇ ಬೇಕಾಗಿಲ್ಲ ರೀ. ಬೆಳಗ್ಗೆ ಟೈಮಲ್ಲಿ ನೀವು ಲೈಟ್ ಹಾಕ್ಕೊಳ್ಳೋವಂಥ ಪ್ರಮೇಯನೇ ಬರೋಲ್ಲ. ಮತ್ತು ಸೀಲಿಂಗಲ್ಲೂ ಅಷ್ಟೇ ಎಲ್ಲ ವೈರ್ಗಳೆಲ್ಲ ಬಿಟ್ಟಾಗಿದೆ, ಮತ್ತು ಸಜ್ಜಾನು ಕ್ಲೀನಾಗಿದೆ. ಬಾಗಿಲು ಮಾತ್ರ ಭಾಳ ದಪ್ಪ ಇದೆ. ಹೆಚ್ಚು ಕಡಿಮೆ 1-1.5 ಇಂಚ್ ಬರುತ್ತೆ. ಇದೆಲ್ಲ ಸಿಂಗಲ್ ಬೆಡ್ರೂಮು, 215 ನಂಬರ್ ಇದು, ಆಯಿತಾ. ಇದೆಲ್ಲ ರೆಡಿ ಆಗೋಗಿರೋಂಥದ್ದು 95%. ನಾನು ಫಸ್ಟ್ ಏನು 85% ಅಂತ ಹೇಳಿದ್ದೆ, ಹಂಗೆ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ 98% ಕೆಲಸ ಮುಗಿದೋಗಿದೆ. ಜಸ್ಟ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದಾರೆ. ಸೇಮ್ ನಾನು ಅದು ಮುಂದ್ಗಡೆ ಇರೋವಂಥ ಇನ್ನೊಂದು ಫ್ಲ್ಯಾಟಿಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು. ಸೇಮ್ ನಾನು ಹೆಂಗೆ ಹೇಳ್ತಾ ಇದ್ದೀನಿ, ಯುಟಿಲಿಟಿ ರೂಮೂ ಅಷ್ಟೇ ಭಾಳ ಸೇಮ್ ಅದೇ ಥರನೇ, ಏನು ತೊಂದರೆ ಇಲ್ಲ. ಅಲ್ಲಿ ಆಗ್ತಾ ಇರೋವಂಥದ್ದೆಲ್ಲ ಕೆಲಸಕ್ಕೆ ಬೇಕಾಗಿರೋವಂಥ ವಸ್ತುಗಳನ್ನ ಅಲ್ಲೇ ರೆಡಿ ಮಾಡ್ಕೊತಾ ಇರೋವಂಥದ್ದು. ಆಮೇಲೆ ಇಲ್ಲಿ ವಾಸ್ಕಲ್ಲು ಪ್ಲಸ್ ಬೇಸಿನ್ನು. ಆ್ಯಂಡ್ ನೋಡಿ ಇಲ್ಲೂ ಅಷ್ಟೇ ಇದಕ್ಕೆ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ಗೆ ಪಕ್ಕದಲ್ಲೇ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ. ಕ್ಲೀನಾಗಿ ನೀವು ಕಿಚನಲ್ಲಿ ಎಕ್ಸಾಸ್ಟ್ ಹಾಕ್ಕೋಬೋದು. ಅದು ಬಂದು ಮಿಕ್ಸಿಗೋಸ್ಕರ ಅಂತ ಸ್ವಿಚ್ ಕೊಟ್ಟಿರೋವಂಥದ್ದು. ಇದು ಬಂದು ನಿಮ್ಮ ಏನಂತಾರೆ ಅದಕ್ಕೆ, ಫ್ರಿಡ್ಜ್ ಯೂಸ್ ಮಾಡೋದಕ್ಕೆ. ಕಿಚನ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ. ಅದಲ್ಲದೆ ನಾನು ಹೇಳಿದ್ನಲ್ಲ ಅದೇ ಥರನೇ ಸೇಮ್ ಅಕ್ಕಪಕ್ಕ ಮುಂದೆ ಇರೋವಂಥ ಮನೇನ ನಾನು ನಿಮ್ಗೆ ತೋರಿಸಿರೋಂಥದ್ದು. ಇದು 202, ಅದು ಬಂದು 215. ಸೊ ಇದು ಮುಂದ್ಗಡೆ ಭಾಳ ಖಾಲಿ ಇರೋವಂಥ ಜಾಗ ಇದೆ, ಮೀನ್ಸ್ ಫುಲ್ಲು ದೊಡ್ಡದಾಗಿರೋವಂಥ ಜಾಗ ಇದೆ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಸೊ ಇದಾಗಿದ ನಂತರ ನಾವು ಇದು ಮುಗಿಸ್ಕೊಂಡು ನಾವು ಬೇರೆ ಕಡೆಗೆ ಹೊರಡೋಣ. ಓಕೆ, ಸೊ ಈಗ 215 ಮತ್ತು 202 ನಾನು ನಿಮಗೆ ತೋರಿಸಿರೋವಂಥದ್ದು. ಲೆಫ್ಟ್ ಸೈಡ್ ಬಂದು ನಿಮಗೆ ಸೆಕ್ಯೂರಿಟಿ ವೈಸ್ ನಿಮ್ಗೆ ಏನು ಬೇಕು ಅಲಾರಮು ಅದೆಲ್ಲ ಇದೆ. ಇದು ಎಮರ್ಜೆನ್ಸಿ ಎಕ್ಸಿಟ್. ನಾನೀಗ ಕೆಳಗಡೆ ಬರ್ತಾ ಇರೋದು ಎಮರ್ಜೆನ್ಸಿ ಎಕ್ಸಿಟಿಂದಾನೆ, ಬಿಕಾಸ್ ನಾನು ಲಿಫ್ಟ್ ಯೂಸ್ ಮಾಡ್ತಾಯಿಲ್ಲ. ಲಿಫ್ಟಿನ ಎಲ್ಲ ರೆಡಿಯಾಗಿದೆ, ಬಟ್ ಅದನ್ನು ಆನ್ ಮಾಡಿಲ್ಲ ಇನ್ನೂ ಅಷ್ಟೇ. ಅದಕ್ಕೋಸ್ಕರ ನಾನು ಸ್ಟೇರ್ ಕೇಸ್ನ ಯೂಸ್ ಮಾಡ್ಕೊಂಡು ನಾನು ಕೆಳಗಡೆ ಬರ್ತಾ ಇರೋವಂಥದ್ದು. ನಾನು ಲಿಫ್ಟ್ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟ್ ಆಫ್ ಆಲ್, ಅಷ್ಟೇ ಸಿಂಪಲ್. ಬಟ್ ಲಿಫ್ಟ್ ಫೆಸಿಲಿಟಿ ಎಲ್ಲ ಇದೆ, ಏನು ತೊಂದರೆ ಇಲ್ಲ. 4 ಫ್ಲೋರ್ಸಲ್ಲಿ ಮಾತ್ರ ಲಿಫ್ಟ್ಸ್ ಇರೋಲ್ಲ, ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಲಿಫ್ಟ್ ಇದ್ದೇ ಇರ್ತದೆ. ಆಮೇಲೆ ಇದೇ ಥರ ಇದಾದಮೇಲೆ ಬರುವಂಥ ಎಪಿಸೋಡಲ್ಲಿ ಅಲ್ಲಿ 1+4 ಇದ್ರೂ, ಅಂದರೆ ಬರೀ 5 ಮಹಡಿ ಇದ್ದಾಗ ಅಲ್ಲಿಗೂ ಒಂದು ಸ್ಪೆಷಲಾಗಿ ಮಾಡಿರೋವಂಥ ಒಂದು ಲಿಫ್ಟ್ ಇದೆ ನೋಡಿ. ಇದು ಎಕ್ಸಿಟ್, ನಾನು ಇಲ್ಲಿಂದ ಆಗ್ತಾ ಇರೋಂಥದ್ದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ತೀವಲ್ಲ, ಆ ಥರ ನಾನು ಎಕ್ಸಿಟ್ ಆಗಿ ಆಚೆ ಬರ್ತಾ ಇರೋಂಥದ್ದು. ಸೊ ನಾನು ಹೇಳ್ದಂಗೆ ನಂದು ಆಡಿಯೋ ಇದರಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಅವರು ಅಲ್ಲಿರೋವಂಥ ಇಂಜಿನಿಯರ್ಸು ನನಗೆ ಹೆಲ್ಪ್ ಮಾಡಿದ್ರು ಹೋಗಿ ನೋಡೋದಕ್ಕೋಸ್ಕರ. ನಾನು ಫಸ್ಟೇ ಹೇಳ್ದಂಗೆ ಬಯಪ್ಪನಹಳ್ಳಿನಲ್ಲಿ ಇರೋವಂಥದ್ದು ಮೀನ್ಸ್ ರೋಡ್ಸ್ ಎಲ್ಲ ಇದೆಲ್ಲ ನೋಡಿ, ಎ ವಿಂಗು ಬಿ ವಿಂಗ್ ಅದೆಲ್ಲ ಮಸ್ತಿದೆ.
ಬ್ಯೂಟಿಫುಲ್ ಆಗಿದೆ, ಎಲ್ಲ ರೆಡಿ ಆಗೋಗಿದೆ. ಹೆಚ್ಚು ಕಡಿಮೆ ಒಂದು 98% ಅಂತ ಅಂದ್ಕೊಳ್ಳಿ. ಎಲ್ಲ ರೆಡಿ ಆಗೋಗಿದೆ. ಸಣ್ಣ ಪುಟ್ಟ ಕರೆಂಟಿನ ಕೆಲಸ ಮತ್ತು ಲಿಫ್ಟ್ ಕೆಲಸ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಆಗ್ತಾಯಿದೆ ಅಷ್ಟೇ. ಬೇರೆಯವರೆಲ್ಲರೂ ನೋಡಿ, ಇಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಆಗಿದೆ, ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ, ಸೆಕ್ಯೂರಿಟಿ ಇದೆ, ದೊಡ್ಡ ಗೇಟ್ ಇದೆ. ಗೇಟೊಂದು ಏನು ಪ್ರಾಬ್ಲಮ್ ಇಲ್ಲ. ಸ್ನೇಹಿತರೆ, ಬೈಯಪ್ಪನಹಳ್ಳಿ ಆಗಿದ ತಕ್ಷಣವೇ ನಾವು ಇವಾಗ ಚಗಲೆಟ್ಟಿ, ಇದು ಯಾವುದೋ ಲೆಫ್ಟ್ ಸೈಡ್ ಅಂತೆ, ಕೋನ್ ಮನೆಗ ಕರೋಡ್ಪತಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಜಾಗ, ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಬೈಯಪ್ಪನಹಳ್ಳಿ. ಪ್ರತಿಯೊಂದು ಸಂಚಿಕೆನಲ್ಲೂ ಒಂದಲ್ಲ ಒಂದು ವಿಚಾರಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸ್ಟೇಟ್ ಗೌರ್ಮೆಂಟು ಏನೋ ಬಡ್ಕೋತಾ ಇದೆ, ಅದು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗೋಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನಿಮಗೆ ಹೇಳ್ತೀನಿ. ತಿಳ್ಕೊಬೇಕು, ಕಲ್ತ್ಕೊಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ ಅಂದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರೋತ್ಸಾಹ ಕೊಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಇನ್ನೂ ಬಲ ಕೊಡುತ್ತೆ. ಇದು ಯಾವುದೋ ಮಸ್ತ್ ಐತೆ ರೋಡ್ ತೋರಿಸ್ತೀನಿ, ರೋಡ್ ನೋಡಿ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.